ನಮ್ಮ ಹೆಸರು ನಾಗರಾಜ್ ಅಂತ, ನಮ್ಮ ತಮ್ಮರು ಮಾರೇಶ್ ಅಂತ. ನಮ್ಮ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಒಂಬ್ಳಗಟ್ಟಿ ಗ್ರಾಮ. ಇವನಿಗೆ ಭಾಳ ಆರಾಮದಾಗೈತೆ ಸರ್. ಅಲ್ಲಿಂದ ನಾವು ಅರ್ಷಿ ಡಾಕ್ಟ್ರ್ ಹತ್ರ ಕರ್ಕೊಂಬಂದಿವಿ ಸರ್. ಭಾಳ ಸೀರಿಯಸ್ ಇತ್ತು ಸರ್. ಅಲ್ಲಿ ಎಲ್ಲದು ಸ್ಟೇಟ್ಮೆಂಟ್ ಚೆಕ್ ಮಾಡಿದೆ ಸರ್. ಭಾಳ ಸೀರಿಯಸ್ ಇರೋದಕ್ಕೋಸ್ಕರ ನಂಜಪ್ಪ ಹಾಸ್ಪಿಟ್ಲಿಗೆ ಕಳಿಸಿ ಸರ್. ಗಣೇಶ್ ಸರ್ ನೋಡಿದ್ರು ಸರ್. ಇಲ್ಲಿ ಬಂದ ಮೇಲೆ ಅಲ್ಲಿ ಭಾಳ ಸೀರಿಯಸ್ ಆಗಿ ಅವರು ಎಲ್ಲ ಆಕ್ಸಿಜನ್ ಹಾಕ್ಯಂದು ಅವರೆಲ್ಲ ಪ್ರೆಸ್ ಮಾಡ್ಕೊಂತ ಅವ್ರ ಆಂಬುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿವಿ ಸರ್. ಇಲ್ಲಿಂದ ಐಸೊಣ್ಣೆ ಶಿಫ್ಟ್ ಮಾಡಿ ಎಲ್ಲ ಡಾಕ್ಟ್ರು ಈ ಮೂಳೆ ಎಲ್ಲ ಕಟ್ ಮಾಡಿ ಈ ಪಕ್ಕೆಯಲ್ಲಿಟ್ಟು ಎಲ್ಲ ಆರಾಮಾಗ್ಯಾನ ಸರ್. ಅದೆಲ್ಲ ಕೋಮಕ್ಕೆ ಹೋಗಿದ್ದು ಊರಲ್ಲಿ ಅವರಲ್ಲೇ ಗ್ಯಾರಂಟಿ ಇಲ್ಲ, ಸತ್ತೋಗ್ಯಾರ, ಕರ್ಕೊಂಬರಂಗಿಲ್ಲ, ಐಸೊಣ್ಣೆಗೆ ಇಟ್ಟಾರಂದ್ರೆ ಆ ಥರ ಆಗಿದ್ದು ಆರಾಮಾಗಿ ಗುಣ ಆಗಿ ಈಗ ಈ ಮಠಕ್ಕೆ ಉಣ್ಣೋದು, ಓಡಾಡೋದು, ಎಲ್ಲರೂ ಕೂಡ ಮಾತಾಡೋದು ಎಲ್ಲ ಥರ ಮಾಡ್ತಾನೆ ಸರ್. ಚೆನ್ನಾಗದಾನ. ಅವನಿಗೆ ಜ್ವರ ಬಂದು ಸಮಸ್ಯೆಗೋಸ್ಕರ ಆ ಥರ ಮಾಡ್ಕೊಂಡ ಸರ್. ಅವನು 25 ವರ್ಷದ ಹುಡುಗ ಮರೇಶ್ ಅಂತ ಅವನ ಹೆಸರು. ನಮ್ಮ ನಂಜಪ್ಪ ಎಮರ್ಜೆನ್ಸಿಗೆ ಕೆಲವು ದಿನಗಳ ಹಿಂದೆ ಬಂದಿದ್ದ. ಅವ್ನ ಮೇನ್ ತೊಂದರೆ ಏನಿತ್ತು ಅಂದರೆ ತಲೆನೋವು, ಆಮೇಲೆ ಸ್ವಲ್ಪ ಫಿಟ್ಸ್ ಕಾಯಿಲೆ ಬಂದುಬಿಟ್ಟು ಪೂರ್ತಿ ಕಂಪ್ಲೀಟ್ ಕೋಮಾ ಸ್ಟೇಜಲ್ಲಿ ಬಂದಿದ್ದು. ನಾವು ಎಮರ್ಜೆನ್ಸಿಯಲ್ಲಿ ಇಮಿಡಿಯೇಟಾಗಿ ಆ ಪೇಷಂಟನ್ನು ನೋಡಿಬಿಟ್ಟು ಅವನಿಗೆ ಆ ಕಂಡೀಷನ್ ಚೆನ್ನಾಗಿರಲಿದ್ದಕ್ಕೆ ಇಂಟ್ಯೂಬೇಷನ್ ಮಾಡಿ ವೆಂಟಿಲೇಟರ್ ಮೇಲೆ ಹಾಕಿದ್ವಿ. ನಂತರ CT ಸ್ಕ್ಯಾನ್, MRI ಮತ್ತು ಬೆನ್ನಿನ ನೀರಿನ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಯಿತು ಅವನಿಗೆ TB ಕಾಯಿಲೆ ಇದೆ ಅಂತ. ಆ TB ಕಾಯಿಲೆ ಶ್ವಾಸಕೋಶದಿಂದ ಬ್ರೈನಿಗೆ ಸಹ ಹಬ್ಬಿತ್ತು. ಅದರಿಂದ ಆ ಬ್ರೈನಿನ ಬಾವು ಸಹ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿದ್ದರಿಂದ ಪೇಷಂಟ್ ಕೋಮಾ ಸ್ಟೇಜ್ ಇನ್ನೂ ವರ್ಷನ ಹಾಕೊಂತ ಹೋಯಿತು. ಸೊ ಇಮಿಡಿಯೇಟ್ಲಿ ನಾವು TB ಮಾತ್ರೆ ಸ್ಟಾರ್ಟ್ ಮಾಡಿಬಿಟ್ಟು ನ್ಯೂರೋ ಸರ್ಜನ್ ಕರೆಸಿ ಸರ್ಜರಿ ಮಾಡಿದ ಮೇಲೆ ಪೇಷಂಟ್ ಕಂಡೀಷನ್ ಕ್ರಮೇಣವಾಗಿ ಇಂಪ್ರೂವ್ ಆಕ್ಕಂತ ಹೋಯಿತು. ಈಗ ಪೇಷಂಟು ಅವನ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿದ್ದಾನೆ. ನಮ್ಮ ತಮ್ಮ ಬದುಕಿದ್ದಂತ ನಾವು ಈ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆಗೆ ಹೋಗಿದ್ರು ಸರ್. ಗ್ಯಾರಂಟಿನೇ ಇದ್ದಿಲ್ಲ ಸರ್. ಐಸೊಣ್ಣೆಗೆ ನಮ್ಮನ್ನು ಒಳಗೆ ಕಳಿಸಿ ನೋಡಿರಿ ಹೆಂಗದಾರ ನೋಡಿರಿ ಅಂತ ಒಳಗೆ ಕರ್ಕೊಂಡು ತೋರ್ಸಾರ ಸರ್. ಬೇರೆ ಆಸ್ಪತ್ರೆಗೆ ಹೋದ್ರೆ ನಮ್ಮ ತಮ್ಮ ಉಳಿದಂಥ ಗ್ಯಾರಂಟಿ ಇದ್ದಿಲ್ಲ ಸರ್. ಅಷ್ಟಕ್ಕಂದು ನಮ್ಮೆಲ್ಲ ಈ ಆಸ್ಪತ್ರೆಯಿಂದ ನಮಗೆ ನಾವು ಯಾವತ್ತಿಗೆ ನೆನೆಸ್ಕೊಂಡು ನಾವು ಈ ಆಸ್ಪತ್ರೆಯಿಂದ ನಾವು ಇಳಿದಾಗದೇವು ಸರ್. ನಾವು ಮಾಡಿದ್ದಕ್ಕೆ ತುಂಬ ಒಳ್ಳೆಯದು ಸರ್. ನಮ್ಮ ಗಣೇಶ್ ಸರ್